ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ ಹಿಟ್ಟು, ಮೆಣಸಿನಕಾಯಿಯನ್ನ ತೊಗೊಂಡಿದ್ದೀನಿ ರೀ. ಇದರಿಂದ ನಾನು ಒಂದು ಟೇಸ್ಟಿ ಆಗಿರುವಂಥ 5 ನಿಮಿಷದಲ್ಲೇ ಮಾಡ್ಕೊಳ್ಳೋಂಥ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇಷ್ಟು ಕಡಲೆಬೇಳೆ ಹಿಟ್ಟನ್ನೇನು ಬಳಸಲ್ಲ, 1 ಬಟ್ಲಾಗಷ್ಟೇ ಬಳಸ್ತೀನಿ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡ್ರಿ. ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಮಾಡೋದು ಎಷ್ಟು ಸಿಂಪಲ್ ಅದಾಗ ಎಷ್ಟು ಈಸಿ ಅದಲ್ರಿ, ಟೇಸ್ಟ್ನು ಅಷ್ಟೇ ಅದ್ಭುತ ಇರ್ತದೆ. ಇಲ್ಲ ನಾನು ರವೆ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನಾನು 1 ಬಟ್ಲಾಗಷ್ಟೇ ಕಡಲೆಬೇಳೆ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಹಾಕೊಂಡಿನಿ, ಸೋಸ್ಬಿಟ್ಟನೆ ತೊಗೊಂಡಿನಿ. ಅದರಲ್ಲೇನೆ 1 ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ. ಮೆಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಲ ಕಪ್ಪನ್ನು ಬಳಸ್ರಿ. 1 ಬಟ್ಲಾಗಷ್ಟೇ ನೀರನ್ನು ತೊಗೊಂಡಿದ್ದೀನಿ. ಈಗ ಯಾವುದೇ ರೀತಿ ಗಂಟು ಇರ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಗೋರಿ. ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ಹಿಟ್ಟು ಯಾವ ರೀತಿ ಇರಬೇಕಂದ್ರೆ ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ರೀತಿ ಇರ್ಬೇಕು ರೀ. ಈಗ ನೀರು ಹಾಕಿಬಿಟ್ಟು ಇದನ್ನು ಒಂದೇ ಡೈರೆಕ್ಷನ್ದಲ್ಲೇ 2 ನಿಮಿಷ ತಿರುಗಿಸ್ಬಿಟ್ಟು ಈ ರೀತಿ ತೊಗೋತೀನಿ ರೀ ಮಿಕ್ಸ್ ಮಾಡಿ. ಇದರಿಂದ ಹಿಟ್ಟು ಏನಾಗ್ತದೆ ರೀ, ಫಳ್ಳ ಆಗ್ತದೆ, ಏನು ಫ್ಲಫಿ ಆಗ್ತದೆ ಅಂತೀವಲ್ಲ ಆ ರೀತಿ. ನಿಮಗೆ ತೋರಿಸ್ತೀನಿ ನೋಡಿರಿ ಹಿಟ್ಟು ಯಾವ ರೀತಿ ಇರೋ. ಸ್ವಲ್ಪ ನೀರನ್ನು ಹಾಕಿ ಅದ್ರ ಮಿಕ್ಸ್ ಮಾಡ್ಕೊರಿ. ನೀವು ಒಮ್ಮೆಲೆ ನೀರನ್ನು ಹಾಕ್ಕೊಂಡು ತುಂಬ ತೆಳುವೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ರೀ. ಹಿಂಗೆ ಡೈಜೆಷನ್ಗೂ ತುಂಬ ಒಳ್ಳೆಯದು. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಓಂ ಕಾಳು ಅಥವಾ ಅಜ್ವಾನನ್ನು ಹಾಕ್ತಾ ಇದ್ದೀನಿ. ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. 2 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಮಕ್ಕಳಿಗೆ ಮಾಡ್ತಿದ್ರಿ ಅಂದರೆ ನೀವು ಚಿಲ್ಲಿ ಫ್ಲೆಕ್ಸನ್ನಾದರೂ ಹಾಕೋಬೋದು. ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ತುಂಬ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಅಥವಾ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ನೀವು ಬೇಕಂದ್ರೆ ಕ್ಯಾರೆಟನ್ನು ತುರಿದ್ಬಿಟ್ಟು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿನೂ ಹಾಕೋಬೋದು. 1/4 ಟೀ ಸ್ಪೂನ್ಗಿಂತ ಕಡಿಮೆನೇ ಬೇಕಿಂಗ್ ಸೋಡಾನ ಹಾಕಿದ್ದೀನಿ ರೀ ನಾನು. ನಿಮಗೆ ಏನೋ ನಡೀತಿತ್ತಂದ್ರೆ ನೀವು ಒಂದು ಅರ್ಧ ಸ್ಪೂನಾಗಷ್ಟು ಈರುಳ್ಳಿ ಹಾಕೋಬೋದು. ಈಗ ಬೇಕಿಂಗ್ ಸೋಡಾ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಗ್ಗರಣೆ ಪ್ಯಾನನ್ನು ಇಟ್ಟಿದ್ದೀನಿ ರೀ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ನೀವು ಬಿಳಿ ಎಳ್ಳನ್ನಾದ್ರೂ ಹಾಕೋಬೋದು. ಇದಕ್ಕೆ ಈಗ ನೋಡಿ 1 ಸ್ಪೂನಾಗಷ್ಟೇ ಹಿಟ್ಟನ್ನು ಹಾಕೋತೀನಿ. ಇಲ್ಲ ನೀವು ಪ್ಯಾನ್ದಲ್ಲಿ ಚಿಕ್ಕ ಪ್ಯಾನ್ ಕೇಕ್ ಥರನೂ ಹಾಕೋಬೋದು ರೀ, ನಡೀತದೆ. ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಮುಚ್ಚಿ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ ಈಗ ಒಂದು ಸೈಡ್ ಬೇಯ್ದದ. ಈಗ ಇನ್ನೊಂದು ಇದನ್ನು ತಿರುಗಿಬಿಟ್ಟು ಬೇಯಿಸ್ಬಿಟ್ಟು ತೊಗೊಳೋಣ್ರಿ. ನೋಡಿ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ನೋಡಿ ಎಷ್ಟು ಹೊರಗಡೆಯಿಂದ ಕ್ರಿಸ್ಪಿ ಇರ್ತದೆ, ಒಳಗಡೆಯಿಂದ ಸಾಫ್ಟ್. ಇನ್ನೊಂದನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ ನಾನು. ತುಂಬ ಟೇಸ್ಟಿಯಾಗಿ ಬರ್ತಾವೆ ರೀ. ನೋಡಿ ಇನ್ನೊಂದನ್ನು ಹಾಕಿಬಿಟ್ಟು ತೋರಿಸ್ತೀನಿ. ಒಂದು ಅರ್ಧ ಸ್ಪೂನ್ ಎಣ್ಣೆ. ಇಲ್ಲ ನಮಗೆ ಸಾಸಿವೆ ಕರಿಬೇವು ಸೊಪ್ಪು ಬೇಡ ಅಂದರೆ ನೀವು ಎಣ್ಣೆಯನ್ನು ಹಾಕಿಬಿಟ್ಟು ಅಷ್ಟೇ ಬೇಯಿಸ್ಬಿಟ್ಟು ತೊಗೋಬೋದು. ಈ ರೀತಿ ಬೇಡ ನಮಗೆ ತುಂಬ ಟೈಮ್ ಆಗ್ತದಂದ್ರೆ ನೀವು ಒಮ್ಮೆಲೆ ಪ್ಯಾನ್ ತೊಗೊಂಡ್ಬಿಟ್ಟು ಒಮ್ಮೆಲೆ 3 ಹಾಕಿಬಿಟ್ಟು ಚಿಕ್ಕ ಪ್ಯಾನ್ ಕೇಕ್ ಥರನೂ ಮಾಡ್ಬೋದು. ನಾನು ಇದನ್ನು ಈಗ ಕಡಲೆಬೇಳೆ ಹಿಟ್ಟಿನ ದೋಸೆ ಥರ ಮಾಡಿದ್ದೀನಿ ನೋಡಿರಿ. ಇದನ್ನು ನೋಡಿ 2 ಹಾಕಿಬಿಟ್ಟು ತೋರಿಸಿದ್ದೀನಿ. ತುಂಬ ಸಿಂಪಲ್ ಅದ ರೀ. ಒಂದು 5-10 ನಿಮಿಷದಲ್ಲೇ ಈ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು. ಈಗೇನು ಹಿಟ್ಟು ನೆನೆಯಾಕಿಡಬೇಕು, ರುಬ್ಬೋದು ಏನೂ ಇಲ್ಲ, ತುಂಬ ಸಿಂಪಲ್ ನೋಡಿರಿ. 2 ಹಾಕಿಬಿಟ್ಟು ತೋರಿಸಿದ್ದೀನಿ. ನೋಡಿ 2 ಸೈಡ ಚೆನ್ನಾಗಿ ಬೇಯ್ದದ ನೋಡಿರಿ. ನೋಡಿ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ನೋಡಿ ನಾನು ಇನ್ನೊಂದನ್ನು ಹಾಕೋತೀನಿ. ನಿಮಗೆ ಆಮೇಲೆ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಇನ್ನೊಂದನ್ನು ಹಾಕೋತೀನಿ. ಎಷ್ಟು ಚೆನ್ನಾಗಿ ಬಂದವ ನೋಡಿರಿ. 2 ಮಾಡಿಬಿಟ್ಟು ತೋರಿಸಿದ್ವಿ. ನೋಡಿ 3 ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಹಿಟ್ಟಿನ ದೋಸೆ ಅಂತಲೂ ಕರಿಬೋದು. ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ. ಈ ರೀತಿ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇದನ್ನು ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು. ಇದ್ರ ಸೌಂಡ್ ನೋಡಿರಿ. ಇದರ ಸೌಂಡ್ದಿಂದಾನೇ ಗೊತ್ತಾಗೋದೈತಿ ನಿಮಗೆ ಇದು ಹೊರಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ. ಇದನ್ನು ಸಾಸ್ ಜೊತೆ, ಸೇಜ್ವಾನ್ ಚಟ್ನಿ ಜೊತೆ, ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ರೀ. ನೋಡಿ ಎಷ್ಟು ಸಾಫ್ಟಾಗಿ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು. ಮಾಡೋದು ಸಿಂಪಲ್ ಅದ. ಒಂದು 5 ನಿಮಿಷದಲ್ಲಿನೇ ರೆಡಿ ಆಗಿಬಿಡ್ತದೆ. ನೋಡಿ ಮುರಿದ್ಬಿಟ್ಟು ತೋರಿಸಿದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂಥ ಕಡಲೆಬೇಳೆ ಹಿಟ್ಟಿನ ದೋಸೆ ರೆಡಿ ಆಗ್ಯದ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನೀವು ಯಾವ್ಯಾವ ರೀತಿ ಈಸಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋಂಥ ಬ್ರೇಕ್ಫಾಸ್ಟ್ ಅದಾವತ್ತು ಹೇಳಿನೋ ನನಗೆ ಕಮೆಂಟ್